ಹರ್ಪೀಸು ಅಥವಾ ಈ ಉಳ್ಕಡ್ಡಿ ಅಂತ ಕರೀತಾರೆ, ಉಳ್ಕಡ್ಡಿ ಮತ್ತು ಈ ತುರುಕೆ, ಸರ್ಪಸುತ್ತು ಅಂತ ಕರೀತಾರೆ ಅದನ್ನು, ಸರ್ಪಸುತ್ತು. ಇದಕ್ಕೆ ಹುತ್ತದ ಮಣ್ಣನ್ನು ಹಚ್ಚಕ್ಕೆ ಹೇಳ್ತಾರೆ. ಹಾಗೆ ಈ ರಾಹುಕೇತು ಇರ್ತಕ್ಕಂಥ ಬಾಧೆ ಕೊಡ್ತಕ್ಕಂಥದ್ದು ಸಾಮಾನ್ಯವಾಗಿ ಭಾಳ ರಾಹು ಕಾಟನೇ ನಿಜವಾಗ್ಲೂ ಜಾತಕದಲ್ಲಿದೆ. ರಾಹು 8ನೇ ಮನೇಲಿ ಕೂತ್ಕೊಂಡು ಸಮಸ್ಯೆ ಕೊಡ್ತಾ ಇದ್ದಾನೆ. ಅಂದರೆ ಭಾವಚಲಿತದ ಪ್ರಕಾರ ನಾವು ನೋಡ್ಬೇಕು. 8ನೇ ಮನೆ ಭಾವಚಲಿತ ಪ್ರಕಾರ 8ನೇ ಮನೇಲಿ ಕೂತಿದ್ದಾನೆ ಅಂಥ ಟೈಮಲ್ಲಿ ಒಂದು ತಾಯ್ತ ತಗೊಳ್ಳೋದು, ತಾಯ್ತ ತಗೊಂಡು ಅದರಲ್ಲಿ ಹುತ್ತದ ಮಣ್ಣು ತುಂಬಬೇಕು. ಹುತ್ತದ ಮಣ್ಣು ತುಂಬತಕ್ಕಂಥ ಸಮಯ ರಾಹುಕಾಲದಲ್ಲಿ ತುಂಬಬೇಕು. ವಿಶೇಷವಾಗಿ ಕಾಲ ಅಂದಾಗ ಆವಾಗ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರುತ್ತೆ. ಇನ್ಫ್ರಾರೆಡ್ ರೇಸ್ ಜಾಸ್ತಿ ಇರ್ತಕ್ಕಂಥ ಟೈಮಲ್ಲಿ ತುಂಬೋದು ಅಷ್ಟೇ ಕೆಲಸ. ತುಂಬ ಕ್ಯಾಪ್ ಹಾಕಿ ಒಂದು ಕರಿ ದಾರದಲ್ಲಿ ಕಟ್ಕೊಂಡ್ರೆ ಈ ರಾಹು ಮತ್ತು ಕೇತು ಸಂಬಂಧಿತ ವಿಚಾರಗಳಲ್ಲಿ ಅವರಿಗೆ ಕಮ್ಮಿ ಆಗುತ್ತೆ. ಏನೇನಕ್ಕೆಲ್ಲ ಹೆಲ್ಪ್ ಆಗುತ್ತೆ? ಜಸ್ಟ್ ಅದು ಕೊರಳಲ್ಲಿರ್ತಕ್ಕಂಥ ಒಂದು ವೈಬ್ರೇಷನಿಂದನೇ ಕೂಡ ಚರ್ಮ ಕಾಯಿಲೆ ಹೋಗುತ್ತೆ. ಯಾರು ರಾಹುಕೇತುವಿಂದ ಇರ್ತಕ್ಕಂಥ ಮನೆ 6ನೇ ಮನೇಲಿ ರಾಹುಕೇತು ಇದ್ದರೆ, ಅಥವಾ 4ನೇ ಮನೇಲಿ ರಾಹುಕೇತು ಇದ್ದರೆ, 8ನೇ ಮೇಲೆ ರಾಹುಕೇತು ಇದ್ದರೆ, 10ನೇ ಮೇಲೆ ರಾಹುಕೇತು ಇದ್ದರೆ, 12ನೇ ಮೇಲೆ ರಾಹುಕೇತು ಇದ್ದರೆ ವೈವಾಹಿಕ ಜೀವನ ಹದಗೆಡುತ್ತೆ. ಇಂಥ ಜಾಗದಲ್ಲಿ ಮಾತ್ರ ಹದಗೆಡೋದು, ಎಲ್ಲ ಕಡೆ ಹದಗೆಡಲ್ಲ. ತುಂಬ ಜನ ತಪ್ಪು ತಿಳ್ಕೊಂಬಿಟ್ಟಿರ್ತಾರೆ. 7ನೇ ಮೇಲೆ ರಾಹು ಕೂತ್ಕೊಂಡ್ರೆ ತುಂಬ ಒಳ್ಳೆಯದು, ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ರಾಹು 6ನೇ ಮೇಲೆ ಕೂತ್ಕೋಬಾರ್ದು, 8ನೇ ಮೇಲೆ ಕೂತ್ಕೋಬಾರ್ದು, 12ನೇ ಮೇಲೆ ಕೂತ್ಕೋಬಾರ್ದು, 4ನೇ ಮೇಲೆ ಕೂತ್ಕೋಬಾರ್ದು, 10ನೇ ಮೇಲೆ ಕೂತ್ಕೋಬಾರ್ದು. 1ನೇ ಮನೇಲಿ ಸ್ವಲ್ಪ ಪರವಾಗಿಲ್ಲ, ಮೈಲ್ಡ್ ಎಫೆಕ್ಟ್. ಇಷ್ಟೂ ಜಾಗದಲ್ಲಿ ಇದನ್ನೇ ನೀವು ಕೇತುಗೂ ರಿಪ್ಲೇಸ್ ಮಾಡಿ. ಸೊ ತುಂಬ ಜನ ತಪ್ಪು ತಿಳ್ಕೊಳ್ತಾರೆ. ಎಲ್ಲಿ ಯಾವ ಗ್ರಹ ಕೂತ್ಕೊಳ್ಳುತ್ತೋ, ಎಸ್ಪೆಷಲಿ ರಾಹುಕೇತು, ಅದನ್ನು ವರ್ಕ್ ಮಾಡಬೇಕಾಗತ್ತೆ. ಕೇತು ಅದನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಇದನ್ನು ಡಿಪ್ರೆಷನ್ನು, ಇದು ಎನ್ಹ್ಯಾನ್ಸ್ಮೆಂಟ್. ಅಂದರೆ ಹಾವು ಹೋಗಬೇಕಾದ್ರೆ ಆ ಮೂತಿ ಒಳಗಡೆ ಹೋಗುತ್ತೆ, ಬಾಲ ಲಾಸ್ಟಲ್ಲಿ ಹೋಗುತ್ತೆ. ಅಂದರೆ ಯಾವಾಗಲೂ ಜಾತಕದಲ್ಲಿ ಯಾವ ಮನೇಲಿ ಕೂತ್ಕೊಂಡಿರುತ್ತೋ ಅದು ಹುತ್ತ ಆಗಿರುತ್ತೆ, ಎಲ್ಲಿ ಬಾಲ ಇರುತ್ತೋ ಅದು ಶಿಖರ ಆಗಿರುತ್ತೆ. ಅಂದರೆ ಒಂದು ಗುಹೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಹುತ್ತ, ಇಲ್ಲಿ ಶಿಖರ. ಅದಕ್ಕೆ ಕೇತುಗೆ ಶಿಖಿ ಅಂತ ಕರೀತಾರೆ. ಅದಕ್ಕೆ ಕೇತುಗೆ ಹಿಂದ್ಗಡೆ ಜುಟ್ಟು ಬಿಡ್ತಾರೆ, ಇಲ್ಲಿ ಶಿಖಿ ಅಂತ ಬಿಡ್ತಾರೆ. ಅದು ಕೇತುಗೆ ಅಂದರೆ ಇಟ್ ಈಸ್ ದಿ ಶಿಖರದಲ್ಲಿರ್ತಕ್ಕಂಥ ಶಿಖಿ. ಸೊ ಎಲ್ಲಿ ಕೇತು ಕೂತಿರುತ್ತೋ ಆ ಕೆಲಸವನ್ನು ನಾವು ತಲೆ ಕೆಡಿಸ್ಕೋಬಾರ್ದು. ಆಟೋಮೆಟಿಕ್ಕಾಗಿ ಏನು ಸುಮ್ಮನೆ ಕೂತಲ್ಲಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ 2ನೇ ಮೇಲೆ ಕೇತು ಇದ್ದರೆ ದುಡ್ಡು ಬರ್ತಾನೆ ಇರುತ್ತೆ ಅವ್ರಿಗೆ, ಎಲ್ಲಿಂದನೋ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಕೇತು 4ನೇ ಮನೇಲಿ ಇದ್ದರೆ ಅವ್ರಿಗೆ ಮನೆ ಕಟ್ತಾರೆ, ಮನೆ ಇದ್ದೇ ಇರುತ್ತೆ, ವಿದ್ಯಾಭ್ಯಾಸ ಬಂದೇ ಬರುತ್ತೆ, ಕಟ್ಟಾದರೂ ಪರವಾಗಿಲ್ಲ, ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಾಲೆಜ್ ಸಿಕ್ಕೇ ಸಿಗುತ್ತೆ. ಕೇತು 10ನೇ ಮನೇಲಿ ಇತ್ತು ಅಂದರೆ ಕೆಲಸ ಸಿಕ್ಕೇ ಸಿಗುತ್ತೆ, ಕೆಲಸದಲ್ಲಿ ಸಮಸ್ಯೆನೇ ಇಲ್ಲ. ಸೊ ಈ ರೀತಿ ಇರ್ತಕ್ಕಂಥವ್ರು ಏನಾದ್ರು ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಬಂದಾಗ ಹುತ್ತದ ಮಣ್ಣನ್ನು ರಾಹುಕಾಲದಲ್ಲಿ, ವಿಶೇಷವಾಗಿ ಶನಿವಾರನೇ ರಾಹುಕಾಲದಲ್ಲಿ ತುಂಬಿ ದೇವ್ರ ಹತ್ರ ಇಟ್ಟಾರು ಮಾಡ್ಕೊಳ್ಳಿ, ಕಟ್ಟಾರು ಕಟ್ಕೊಳ್ಳಿ. ಆ ಕಟ್ಕೊಳ್ಳೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಲಭಿಸುತ್ತೆ. ಯಾಕಂದರೆ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಒಂದು ಹುಳದಿಂದ ಈಗ ತುಂಬ ಜನ ಹುತ್ತನ ಕೆಡವಕ್ಕಾಗಲ್ಲ, ತುಂಬ ಗಟ್ಟಿ ಅಂದರೆ ಅಷ್ಟು ಸ್ಟ್ರಾಂಗು. ಸಿಮೆಂಟು ಅಷ್ಟು ಸ್ಟ್ರಾಂಗ್ ಇರಲ್ಲ.